ಇವತ್ತು ಮನೆಯಲ್ಲಿರುವಂಥ ತರಕಾರಿನ ಬೆಳೆಸಿ ನಾವು ಪಲಾವ್ ಮಾಡೋಣ. ವೆಜಿಟೇಬಲ್ ಪಲಾವ್ನ ಬನ್ನಿ ಸ್ಟಾರ್ಟ್ ಮಾಡೋಣ. ವೆಜಿಟೇಬಲ್ ಪುಲಾವ್, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಪಲಾವ್ ಎಲೆ, ಕೊತ್ತಂಬರಿ, ಮೆಣಸಿನಕಾಯಿ, ಉಪ್ಪು ಹಾಗೂ ಸೋಂಪು ಹಾಕಿ ಪೇಸ್ಟನ್ನು ಮಾಡ್ಕೋಬೇಕು. ನಾವು ಪೇಸ್ಟ್ ರೆಡಿಯಾಗಿದೆ. ಇವಾಗ ಬಾಣಲಿಲಿ ಗ್ಯಾಸ್ನ ಆನ್ ಮಾಡಿಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಲಾವ್ಗೆ ಬೇಕಾದಂಥದ್ದೆಲ್ಲ. ಇದು ವೆಜಿಟೇಬಲ್ ಪುಲಾವ್. ಎಣ್ಣೆ ಕಾದಿದೆ ಅನಿಸುತ್ತೆ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಕೈ ಆಡಿಸ್ತಾನೆ ಇರಿ ಸ್ವಲ್ಪ ಹೊತ್ತು. ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿನೂ ಒಂದೊಂದಾಗಿ ಹಾಕ್ತಾ ಬರೋಣ. ಅದಕ್ಕೆ ಮೊದಲಿಗೆ ನಾವು ಬೀನ್ಸನ್ನು ಹಾಕೋಣ. ಬೀನ್ಸ್, ಕ್ಯಾರೆಟ್, ಮತ್ತು ಮಿಕ್ಕಿರೋ ಆಲೂಗಡ್ಡೆ ಹಾಕಿ ಒಂದು ಸಾರಿ ಕೈ ಆಡಿ ಸ್ವಲ್ಪ ಬೀನ್ಸ್ ಎಲ್ಲ ಫ್ರೈ ಆಗಿದೆ ಅಂದಾದಮೇಲೆ ಅದಕ್ಕೆ ಮಿಕ್ಕಿರುವಂಥ ತರಕಾರಿನ ಹಾಕ್ತಾ ಬರೋಣ. ಇಲ್ಲಿ ಹಸಿ ಬಟಾಣಿ ಫ್ರೋಝನ್. ಅದಕ್ಕೆ ಮತ್ತೆ ಸ್ವಲ್ಪ ಸೋಯಾ ಚಂಕ್ಸ್ನ ನೆನೆಸಿಟ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ. ಮತ್ತು ಅದಕ್ಕೆ ಸ್ವಲ್ಪ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೆಂದಾದಮೇಲೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು ಪಲಾವು. ಇಲ್ಲಿ ನೀವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದರೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತೊಳೆದಿಟ್ಟಿರುವಂಥ ಅಕ್ಕಿನೆಲ್ಲ ಹಾಕಿ ಒಂದು ಸಾರಿ ನೀಟಾಗಿ ಕೈ ಆಡಿಸ್ಕೊಂಬಿಟ್ಟು ಅದಕ್ಕೆ ನಿಮಗೆ ಮೇಲೆ ಏನಾದರೂ ಅಡಿಷ್ನಲ್ ಆಗಿ ಅರೋಮಾ ಬೇಕು ಅಂತಂದರೆ ಕೊತ್ತಂಬರಿ ಹಾಕೋಬೋದು. ಅದ್ರ ಜೊತೆಗೆ ನಾನು ಸ್ವಲ್ಪ ಆಕಳ ತುಪ್ಪನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅರೋಮಾ ಬರುತ್ತೆ. ತುಪ್ಪ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನಿಮ್ಮದು ಮನೆ ಕುಕ್ಕರ್ ಯಾವ ಥರ ಇದೆ ನೋಡ್ಕೊಂಬಿಟ್ಟು ನಾನು 3 ವಿಸಲ್ನ ಕೂಗಿಸ್ತಾ ಇದ್ದೀನಿ. 3 ವಿಸಲ್ ಆದಮೇಲೆ ಬಿಸಿ ಬಿಸಿಯಾದಂಥ ಪಲಾವ್ ರೆಡಿ.